ಬೇರೆಯವ್ರಿಗೆ ಏನಾದ್ರು ಒಪ್ಕೊಂಡಿದ್ರೆ ನೀವು ಕೊಡ್ತೀನಿ ಅಂದ್ಬಿಟ್ಟು ಏನ ಫೋಟೋನಾ? ಎಂತ ಫೋಟೋನಪ್ಪ? ಅಯ್ಯಪ್ಪ, ಎಂಥ ಫೋಟೋ ತಗೊಂಡು ಹಬ್ಬ ಮಾಡ್ತಾರೆ? ನಾವ್ ಯಾವ ಫೋಟೋ ತಕೊಂಡ್ ಹಬ್ಬ ಮಾಡಿದೀವಪ್ಪ? ನಾವು ನಮ್ಮ ಅತ್ತೆ ಸತ್ತೋಗೈತ್, ನಾವು 1 ವರ್ಷ ತುಂಬ ಗಂಟೆ ಹಬ್ಬನೇ ಮಾಡಂಗಿಲ್ವಲ್ಲಪ್ಪ. ಓ ಅದು ವಿಚಾರ. ಹಂಗಾರೆ ಈಗ ನಿಮ್ಮ ಅತ್ತೆ ಸತ್ತೋಗ್ಬಿಟ್ಟಿದ್ರೆ ಈಗ ಯಾರ ಮನೆಗೂ ಫೋಟೋ ಕೊಡಲ್ವ ನೀವು? ನಾವೇನ್ ಫೋಟೋ ಮಾರೋರಲ್ಲ ಕಣಪ್ಪ ನಾವು. ಇವ್ರು ಯಾರು ಇವರು ಫೋಟೋ ಗೀಟ ಅಂತ ಹೇಳಿ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸಾಕಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ನಮಗೆ ಉಷಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಇವರ ಫ್ರೆಂಡ್ ಅಂತೆ, ಬೆಸ್ಟ್ ಫ್ರೆಂಡ್ ಅಂತೆ, ಲಕ್ಷ್ಮಿ ಅಂತ. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನೀಲ್ ಅಂತ ಹೇಳಿದ್ದಾರೆ. ಹಾಗೆ ನೀವು ಕೂಡ ಈ ಥರ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಲೇಬೇಕು. ಅದ್ರ ಜೊತೆ ನೀವು ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೇಕು, ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಅಂತ ಹೇಳ್ತಾ ಬನ್ನಿ ಇದೀಗ ಕಾಲ್ ಮಾಡುವ ಲಕ್ಷ್ಮಿ ಅವ್ರಿಗೆ. ಹಲೋ, ಯಾರು? ಇದ್ಯಾರು ಮೇಡಮ್? ಲಕ್ಷ್ಮಿ ಅವರ ಮಾತಾಡೋದು? ನಮ್ಮ ಇವ್ರು ತಾನೆ, ಹುಣಸೂರವರು? ನೀವ್ಯಾರು ಮೇಡಮ್? ನಾನು ರಾಜೇಂದ್ರ ಅಂತ ಅಂದ್ಬಿಟ್ಟು, ಅದೇ ಲಾಸ್ಟ್ ಇಯರು ಬುಕ್ ಮಾಡಿದ್ನಲ್ಲ ಫೋಟೋಗೆ, ಅವರೇ ಮಾತಾಡ್ತಾ ಇರೋದು. ಈ ವರ್ಷನೂ ಮೇಡಮ್ ಬುಕ್ ಮಾಡ್ಕೊಂಬಿಡಿ. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಅದೇ ಫ್ರೇಮು, ಅದೇ ಫೋಟೋ ಕೊಟ್ಬಿಡಿ ಮೇಡಮ್. ಯಾತಿಗೆ ಫೋಟೋ ತಗೊಂಡು ಏನು ಉಪ್ಪಿನಕಾಯಿ ಹಾಕಲ್ಲ? ಇದು ಪೂಜೆಗೆ ಮೇಡಮ್. ಏನು ಪೂಜೆ? ಹಲೋ, ಇದ್ಯಾರು ನೀವು? ಲಕ್ಷ್ಮಿ ಅವ್ರ ತಾನೆ ಮಾತಾಡೋದು? ಯಾವ ಫೋಟೋ, ಯಾವ ಪೂಜೆ ಅಂತೀರಿ? ನೀವ್ ಏನ್ ಹೇಳ್ತಾ ಇದೀರಿ ಅಂತ ಗೊತ್ತಿಲ್ಲ ಮೇಡಮ್. ಸಲ ಕೊಟ್ಟಿದ್ರಲ್ಲ ಮೇಡಮ್, ನಮ್ಮದು ಒಂದು 3x8 ಇರೋದು ಫೋಟೋ, ಅದೇ ಫೋಟೋ ಕೊಡಿ, ಫೋನ್ಪೇ ಮಾಡ್ತೀನಿ ನಿಮಗೆ ದುಡ್ಡು ಅಮೌಂಟ್ನ. ಎಂತ ಫೋಟೋನ? ಅಲ್ಲ, ನೀವ್ ಯಾರು ಫೋನ್ ಮಾಡಿದಿರಿ? ಲಕ್ಷ್ಮಿನ ಯಾರು ಲಕ್ಷ್ಮಿ ಅಂದ್ರೆ? ಲಕ್ಷ್ಮಿ ಅಂತಂದ್ರೆ ಎಲ್ಲರ ಹೆಸರು ಇರ್ತದೆ, ನಮ್ಮನೆಯವ್ರ ಹೆಸರೇನು? ಎಲ್ಲರ ಹೆಸರು ಇರ್ತದೆ ಅಂದ್ರೆ ನನ್ನ ಹೆಂಡತಿ ಹೆಸರು ಬೇರೆ ಅಲ್ಲಪ್ಪ. ಈಗ ಲಕ್ಷ್ಮಿ ಅಂತ ಅವ್ರವ್ರು ಇರ್ತಾರೆ ಕಣಪ್ಪ. ಯಾವ ಫೋಟೋ ಏನು ಅಂತ, ಲಕ್ಷ್ಮಿ ಅಂದ್ರೆ ಯಾವ್ದಕ್ಕೆ ಏನು ಅಂತಲೇ ಗೊತ್ತಾಯ್ತಿಲ್ವಲ್ಲಪ್ಪ. ಅಲ್ಲ ಅವ್ರು ಇವ್ರು ಇರ್ತಾರೆ ಅಂದ್ರೆ ಎಲ್ಲರೂ ಫೋಟೋ ಮಾಡ್ಕೊಂಡವ್ರ? ನೀವ್ ಏನ್ ಹೇಳ್ತಾ ಇದ್ದೀರಿ? ಬ್ಯಾಂಕ್ ಏನಪ್ಪ? ಅಪ್ಪ, ನನಗೆ ದಿಗ್ಲು ಬಿಡಿಸ್ಬೇಡಿ ನೀವು ದಯವಿಟ್ಟು. ನೀವು ಏನೋ ಕೇಳಿದ್ರೆ ಏನು ಅಂತ ಗೊತ್ತಿಲ್ಲಪ್ಪ. ಇವ್ರು ಅಣ್ಣ, ನಮ್ಮನೆಯವ್ರ ಹೆಸರು ದಿನೇಶ ಅಂತ, ನಮ್ಮ ಯಜಮಾನ್ರ ಹೆಸರು. ಏನ್ ಮಾಡ್ಲಿ ಅದಕ್ಕೆ? ಅಲ್ಲ, ನೀವೇನು ಮಾಡ್ಬಿಡಿ. ಏನ್ ಫೋಟೋ ಹಾಕ್ಸೋದು, ಏನ್ ದುಡ್ಡು ಪೇ ಏನು ಅಂತ ನೀವ್ ಹೇಳ್ತಾ ಇರೋದೇ ಗೊತ್ತಾಯ್ತಾ ಇಲ್ಲ. ಅದೇನ್ ಹೇಳ್ತಾರೆ? ಹಲೋ ಅಣ್ಣ. ಅಣ್ಣ ಹೇಳಿ. ಇದ್ಯಾಕೆ ಇಷ್ಟೊಂದು ಗಾಬರಿ ಆಗವ್ರಲ್ಲ ಅವರು? ಹಲೋ, ನೀವು ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟು ಕರೆಕ್ಟಾಗಿ ಮಾತಾಡಿ. ನೀವು ಸುಮ್ಮನೆ ನೀವು ಗಾಬರಿ ಆಗಲ್ಲದೆ ನನಗೂ ಗಾಬರಿ ಬರ್ಸ್ಬೇಡಿ ನೀವು. ಗಾಬರಿ ಅಂತಲ್ಲ. ಈಗ ಅಂದ್ರೆ ಏನು ಅಂತ ಹೇಳಿದ್ರೆ ಸರಿ ಐತ್ರೇನ. ಈಗ ಲಕ್ಷ್ಮಿ ಅನ್ನೋರು ಸುಮಾರು ಜನದ ಹೆಸರು ಇರ್ತದಲ್ವಾ? ಏನಾರ ಮಿಸ್ ಆಗಿ ಏನಾರ ಮಾಡ್ಬಿಟ್ಟಿದ್ದೀರಾ ಏನು ಅಂತ ಅಂದ್ಬಿಟ್ಟು. ಏನು ಊರು ತುಂಬ ಅಷ್ಟೊಂದು ಲಕ್ಷ್ಮಿ ಅವರ? ಅಪ್ಪ, ನಿಮಗೆ ಏನಾದರೂ ಬೇರೆಯವ್ರಿಗೆ ಒಪ್ಕೊಂಡ್ಬಿಟ್ಟಿದ್ದೀರಾ ಏನು ಅಂತ ಅದನ್ನಾರು ಬಾಯಿ ಬಿಟ್ಬಿಟ್ಟು ಹೇಳಿ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ನನಗೆ ಗಾಬರಿ ಮಾಡ್ಕೊಂಡು ತಲೆ ಕೆಡಿಸ್ಬಿಡಿ ಇಲ್ಲಿ. ಹಲೋ, ಹೇಳಿ ಅಣ್ಣ. ಇದ್ಯಾಕೆ ನೀವು ರಪ್ಪನ್ ಫೋನ್ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ತೀರಲ್ಲ ನೀವು? ಅಯ್ಯೋ ಅಣ್ಣ, ಫೋನ್ ಕಟ್ ಆಗ್ಲಿಲ್ಲ. ಅದು ಸ್ವಲ್ಪ ಒಂದೊಂದ್ಸಲ ಕೆಟ್ಟೋಗಿರ್ತದೆ ಫೋನ್ ಕಟ್ ಹೇಳಿ, ಒಂದೊಂದ್ಸಲ ಈಗ ಆಯ್ತದಕ್ಕಂತೆ ಕೆಟ್ಟೋಗೈತಿದಕ್ಕಂತ ಹೇಳಿ. ನಿಮ್ಮ ಥರ ನಿಮ್ಮ ಫೋನು ಲೂಜು. ಅಲ್ಲ ಏನಣ್ಣ, ಏನ್ ಹೇಳ್ತಾ ಇದ್ದೀರಿ ಅಂತ ನಮಗ್ ಗೊತ್ತಾಯ್ತಿಲ್ಲ. ಏನ್ ಹೇಳಿ ಅಕ್ಕ, ನಿಮ್ಮ ಕೈ ಮುಗಿತೀನಿ. ನನಗೆ ಹಿಂಗೆ ಆಡಬೇಡಿ ದಯವಿಟ್ಟು. ಬೇರೆಯವ್ರಿಗೆ ಏನಾದ್ರು ಒಪ್ಕೊಂಡಿದ್ರೆ ನೀವು ಕೊಡ್ತೀನಿ ಅಂದ್ಬಿಟ್ಟು. ಏನ ಫೋಟೋನಾ? ಎಂತ ಫೋಟೋನಪ್ಪ? ಅಯ್ಯಪ್ಪ, ಎಂಥ ಫೋಟೋ ತಗೊಂಡು ಹಬ್ಬ ಮಾಡ್ತಾರೆ? ನಾವ್ ಯಾವ ಫೋಟೋ ತಕೊಂಡ್ ಹಬ್ಬ ಮಾಡಿದೀವಪ್ಪ? ನಾವು ನಮ್ಮ ಅತ್ತೆ ಸತ್ತೋಗೈತ್, ನಾವು 1 ವರ್ಷ ತುಂಬ ಗಂಟೆ ಹಬ್ಬನೇ ಮಾಡಂಗಿಲ್ವಲ್ಲಪ್ಪ. ಓ ಅದು ವಿಚಾರ. ಹಂಗಾರೆ ಈಗ ನಿಮ್ಮ ಅತ್ತೆ ಸತ್ತೋಗ್ಬಿಟ್ಟಿದ್ರೆ ಈಗ ಯಾರ ಮನೆಗೂ ಫೋಟೋ ಕೊಡಲ್ವ ನೀವು? ನಾವೇನ್ ಫೋಟೋ ಮಾರೋರಲ್ಲ ಕಣಪ್ಪ ನಾವು. ಇವ್ರು ಯಾರು ಇವರು ಫೋಟೋ ಗೀಟ ಅಂತ ಹೇಳಿ. ಸದ್ಯಕ್ಕೆ ನಂಬರ್ ಕೊಟ್ಟವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ. ಹಲೋ ಉಷಾ ಅವರೇ? ಯಾರು? ಆರ್ಜೆ ಸುನೀಲ್ ಅಂತ. ಸರ್ ಹೇಳಿ ಸರ್, ಚೆನ್ನಾಗಿದ್ದೀರಾ? ಬೊಂಬಾಟಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಯಾವ ನಂಬರ್ ಕಳಿಸಿದ್ರಿ? ಲಕ್ಷ್ಮಿ. ಓಕೆ, ಈಗ ಲಕ್ಷ್ಮಿ ಅವ್ರಿಗೆ ಕಾಲ್ ಆಗ್ತೀರಾ? ಆಯ್ತು. The person you are speaking with has put your call on hold. ಹಲೋ, ಯಾರು? ಇದೇನು ಮೇಡಮ್ ನೀವು ಒಳ್ಳೆ ಅಷ್ಟೊಂದು ಗಾಬರಿ ಮಾಡ್ಕೊಂಡು ಎಷ್ಟು ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತದಲ್ವಲ್ಲ ನೀವು? ಅಯ್ಯ, ನೀನ್ ಫೋನ್ ದೊಡ್ಡಕೊಂಡ್ ಹುಳಗ ನಾನು ಯಾಕ ಫೋಟೋ ಮಾಡೋಣ ಅಂತ ತಿಳ್ಕೊಂಡಿದ್ಯಾ? ಇದು ನಾನು ಒಂದ್ಸಲ ಸುಮ್ಮನಿದೆ ಸರಿ.
ನೀನು ನನ್ ಗಂಡ ಫೋನ್ಗೆ ಮಾಡಿದೀಯಾ? ಇದೇ ನಿಮ್ಗೇನ್ ಮೈ ಮೇಲೆ ಏನೋ ದೆವ್ವಗೆ ಬರ್ತದ? ಇದ್ಯಾಕೆ ಹಿಂಗ್ ನನ್ಗೆ ಹಿಂಗ್ ಬೈತಾ ಇದ್ದೀರಲ್ಲ? ಏಯ್ ನಿನಗೆ ದಯ್ಯ ಬರ್ತದೆ, ನಂಗೆ ದಯ್ಯ ಬರ್ತದೆ. ಸರಿಯಾಗಿ ಮಾತಾಡು. ದೈ ಬರ್ತದಂತೆ ದೈ. ಮತ್ತೆ ಮಾಡ ಬನ್ನಿ. ಹಲೋ ಹೇಳಿ ಸರ್, ಏನಾಯ್ತು ಸರ್? ಇದ್ದಕ್ಕಿದ್ದಂಗೆ ಕರೆಂಟ್ ಗಿರೆಂಟ್ ಹೊಡಿತಾ ಅವ್ರಿಗೆ ಇದ್ಯಾಕೆ ಹಿಂಗ್ ಕಿರ್ಚಾಡ್ತವ್ರಲ್ಲ ಅವರು? ಮತ್ತೆ ಇದೇ ನೀನ್ ಗಾಬರಿ ಮಾಡ್ಕೊಂಡು ಏನೋ ಇದ್ ಮಾಡ್ಬಿಟ್ಟು ಫೋನ್ ಮಾಡ್ತೀರಾ ಅಂದ್ರೆ ಇದ್ಯಾಕೆ ಹಿಂಗ್ ಮಾತಾಡ್ತಾ ಇದ್ರಿ ನೀವು? ನಾವೇನು ಮಾಡ್ತಾನೂ ಇಲ್ಲ, ನೀನ್ ಫೋನು ಮಾಡ್ಬೇಡ. ನೀವ್ಯಾರ್ರಿ ಅದನ್ನ ಹೇಳಕ್ಕೆ? ನನ್ನ ಫೋನು ನನ್ನ ಕರೆನ್ಸಿ. ಸದ್ಯಕ್ಕೆ ಬನ್ನಿ, ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ, ಅವ್ರ ಮನೆಗೆ ಇದೀನಿ ಸರ್. ಕೊಡಿ ಫೋನ್ ಅವ್ರಿಗೆ ಒಂಚೂರು. ಯಾರ್ ಬೇಕು? ಲಕ್ಷ್ಮಿ ಅವ್ರಿಗೆ ಕೊಡಿ. ಇಲ್ಲಿ ಯಾರ ಮಾಡ್ತಾರ? ಹಲೋ, ಇದೇನ್ರಿ ನೀವು ಲಕ್ಷ್ಮಿ ಅಂತ ಇಸ್ಕೊಂಡ್ಕೊಂಡು ಒಳ್ಳೆ ಚಾಮುಂಡೇಶ್ವರಿ ಆಡ್ದಂಗೆ ಆಡ್ತಿರಲ್ಲ ನೀವು? ಸರ್ ಹೇಳಿ, ನಾವ್ ಅವ್ರ ತಂಗಿ. ಅಲ್ಲ ರೀ, ನಿಮ್ಮ ಅಕ್ಕನಿಗೆ ಏನಾಗುತ್ತೆ? ಏನಾರು ಅಮಾವಾಸ್ಯೆಗೆ 3 ದಿವಸ ನಂಗೆ ಏನಾರು ಹಿಡ್ಕೊಳ್ಳುತ್ತಾ ಅವ್ರಿಗೆ? ನಮ್ಮ ಅಕ್ಕ ಆದ್ರೆ ಏನಕ್ಕೆ ಸರ್ ನೀವು ಅಗ್ಲೆಲ್ಲ ಫೋನ್ ಮಾಡ್ತೀರಂತೆ ಪಾಪಾಳಿಗೆ? ಯಾರು ತೂ ಅಂತಿರೋದು? ಬಂದಿರೋ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಅಂತ ಹೇಳಿ. ಇದೇ ನೀವು ಅಮ್ಮ ಒಳ್ಳೆ ಬಕಾಸುರಿ ಆಡ್ದಂಗೆ ಆಡ್ತಾವ್ರಲ್ಲ ಇವಮ್ಮ. ಸರಿಯಾಗಿ ಮಾತಾಡಿ ಸರ್ ನೀವು. ಪಾಪ ನಮ್ಮ ಏನ್ ಕಟ್ ಬಂದ್ರೆ ನಿಮ್ಗೆ ಉದ್ದಾಗಿರೋದು ಕಟ್ ಮಾಡ್ಬಿಡ್ತೀನಿ. ಹ್ಞೂ ಬನ್ನಿ, ಹಂಗೆ ಅನ್ಕೊಂಡು ಹುಣಸೂರು ಬಸ್ ಸ್ಟ್ಯಾಂಡ್ ಹತ್ರ ಮಾಡ್ತೀನಿ. ನೀವ್ ಅದೇನೇನಿಗೆ ಬರ್ತೀರಾ ನನ್ಗೇನ್ ಗೊತ್ತು? ಅಲ್ಲ ಕಣಪ್ಪ, ಒಂದ್ ಹೆಣ್ಮಕ್ಳು ಚೆನ್ನಾಗಿ ಮಾತಾಡ್ಬೇಕು ತಾನೆ ನೀವು. ನಾನು ಕೇಳ್ತಾ ಇದ್ದೀನಿ ಅಂತ ಊರೆಲ್ಲ ಮಾತಾಡಿದ್ರು. ಅದೇ ಆಮೇಲೆ ಯಾಕೆ ಸರ್ ಅಗ್ಲೆಲ್ಲ ಬೈತಾ ಇದ್ದೀರಾ ನೀವು ಸುಮ್ನೆ? ಬೈಯದ ಅವ್ರಿಗೆ ಬಂದ್ರೆ ಸಿಗುತ್ತೋ ಹಣ ಕಟ್ಬೇಕಾಯ್ತದೆ. ಸರಿಯಾಗಿ ಮಾತಾಡಿ ಸರ್. ಅಲ್ಲ ನಾನು ತಂಗಿ. ನಾನು ಸರಿಯಾಗಿ ಮಾತಾಡ್ಬೇಕು ಅಂದ್ರೆ ಫೋನ್ ಇಸ್ಕೊಂಡು 1 ನಿಮಿಷ ನೆಟ್ಟಿಗೆ ಮಾತಾಡ್ಲಿ. ಪಟ್ಟು ಕಟ್ ಮಾಡಿದ್ರೆ ಅವನು ಇವನು ಅಂತಂದ್ರೆ ಏನಿಲ್ಲ. ಇವಾಗ ಆಲ್ರೆಡಿ ಮಾಡ್ತಾ ಇದ್ದೀನಲ್ಲ. ಹಲೋ, ಈ ವಯಸ್ಸಲ್ಲಿ ಮಾತಾಡ್ತಾ ಇದ್ದೀರಾ? ಓ ಲಕ್ಷ್ಮಕ್ಕ, ಮಾಸ್ಟರ್ ವಾಯ್ಸ್ ಅಲ್ಲ ಇದು. ನೀವ್ ಯಾಕೆ ಇಷ್ಟೊಂದು BP ರೇಜ್ ಮಾಡ್ಕೊಂಡು ಮಾತಾಡ್ತೀರಿ? ಸ್ವಲ್ಪ ತಣ್ಣಗಾಗ್ಬೇಕು ತಾನೆ. ಅಯ್ಯೋ ಅಪ್ಪ, ನೀನ್ ತಂದೆ ಇದ್ದೀನಿ, ನೀನ್ ಕಟ್ ಮಾಡು. ಮಾತಾಡ್ಬಿಡ್ತೀನಿ. ಇದು RJ ಸುನಿಲ್ ಅಂತ ಮಾತಾಡೋದು ನಿಮ್ ಜೊತೆ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ ಉಷಾ ಇದಾರಲ್ಲ, ನಿಮ್ ನಂಬರ್ ಕಳಿಸಿ ನಿಮ್ಗೆ ಬಕರ ಮಾಡಕ್ ಹೇಳಿದ್ರು. ಅದಕ್ಕೆ ನಾವು ಕಾಲ್ ಮಾಡಿದ್ವಿ ಅಷ್ಟೇ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಏನು ಬೇಜಾರ ಮಾಡ್ಕೋಬೇಡ ಕಣಪ್ಪ. ಥ್ಯಾಂಕ್ ಯು ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗನಂತೆ ಹ್ಯಾಪಿ ಇಂದಾರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.